ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಜೊತೆಗೆ ಇವತ್ತು ಸಿಂಪಲ್ಲಾಗಿ ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ಅಂದರೆ ಬೆಳಗಿನ ರೊಟೀನ್ಗೆ ಇವತ್ತು ಇದೊಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬೇಗ ಎದ್ದಿದ ತಕ್ಷಣ ರಾಗಿ ಗಂಜಿ ಮಾಡ್ಕೊಂಡು ಕುಡಿದೆ. ಅಂದರೆ ನೈಟ್ ಮಾಡಿ ಬೆಳಗ್ಗೆ ಎದ್ದು ಕುಡಿದ್ರೆ ತುಂಬ ಒಳ್ಳೆಯದು, ಹೆಲ್ತು ಕೂಡ ತುಂಬ ಸೂಪರಾಗಿರುತ್ತೆ. ಬಟ್ ರಾಗಿ ಗಂಜಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಅದಕ್ಕೆ ಮೊಸರು ಕೂಡ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ರಾಗಿ ಅಂಬ್ಲಿ ಅಂತಲೂ ಕರೀತಾರೆ. ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ರಾಗಿ ಅಂಬ್ಲಿ ಅಂತಲೂ ಕರೀತಾರೆ. ಬಟ್ ನಾನು ಸಿಂಪಲ್ಲಾಗಿ ರಾಗಿ ಗಂಜಿ ಕುಡಿಬೇಕು ಅನಿಸ್ದವಾಗ ಈ ಥರ ಮಾಡ್ಕೊತಾ ಇರ್ತೀನಿ. ಹಾಗೆ ನಿಧಾನ ಸಿಂಪಲ್ಲಾಗಿ ಫುಡ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಏನಿರಲಿಲ್ಲ, ಒಂದೇ ಸಲ ಅಂದರೆ ಸಾಂಬಾರು ಮತ್ತು ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಕಡಲೆ ಕೂಡ ನೈಟೇ ಊರು ಹಾಕಿದ್ದೆ, ಅದು ನೆನೆ ಕೂಡ ಹಾಕಿದ್ದೆ, ನೆಂದಿತ್ತು. ಅದನ್ನೆಲ್ಲ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಆಲೂಗಡ್ಡೆ ಟೊಮೊಟೊ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಾಗಿಟ್ಬಿಟ್ಟು, ಹಾಗೆ ಒಂದು ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಆ್ಯಡ್ ಮಾಡ್ಕೊಬೋದು. ಹಾಗೆ ಹುಣಸೆಕಾಯಿ, ಹಾಗೆ ಬೇಯಿಸಿದ್ವಲ್ಲ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ತೆರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಬೆಂದಿರೋ ಕಡಲೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದಮೇಲೆ ಹಾಗೆ ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿರೋದಿಲ್ಲ ಸಾಂಬಾರ್ಸೆಲ್ಲ. ಒಬ್ಬೊಬ್ರು ಹಾಕೋದು ಇಲ್ಲ, ಒಬ್ಬೊಬ್ರು ಹಾಕ್ತಾ ಇರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಇರಲೇಬೇಕು. ಒಗ್ಗರಣೆ ಅನ್ನೋದಿದ್ರೇ ಸಾಂಬಾರು ಕಳೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಗ್ಗರಣೆ ಕೂಡ ಏನಿಲ್ಲ, ಸಿಂಪಲ್ಲಾಗಿ ಒಂದು 8 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಮತ್ತು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಕು. ಕಡಲೆ ಹುಳಿ ಸಾಂಬಾರು ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಅಷ್ಟೇ. ನಾನು ಯಾವಾಗಾದರೂ ಸಿಂಪಲ್ಲಾಗಿ ಚಪಾತಿಗೆ ಏನೂ ಇಲ್ಲ ಅಂದವಾಗ ಈ ಥರ ಕಡಲೆ ನೆನೆ ಹಾಕಿ ಈ ಥರ ಸಾಂಬಾರು ಮಾಡ್ಕೊತಾ ಇರ್ತೀನಿ. ನೀವು ಅಷ್ಟೇ ಸಾಂಬಾರಿಗೆ ಏನೂ ಇಲ್ಲ ಅಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಇನ್ನೂ ಸೂಪರಾಗಿರುತ್ತೆ. ಹಾಗೆ ಮುದ್ದೆ ರೈಸ್ಗೆಲ್ಲ ಸೂಪರ್ ಅಂತಾರೆ. ಹಾಗೆ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಬಾಗಿಲೆಲ್ಲ ಒರೆಸಿ ಮತ್ತು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ಬೇಗ ಹೋಗಿ ಕರ್ಕೊಬಂದು ಅವಳಿಗೂ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕನವ್ರು ಪೂಜೆ ಮಾಡ್ಕೊಬರೋಣ ಬಾ ಅಂತ ಕರೆದಿದ್ರು. ಅದಕ್ಕೋಸ್ಕರ ಇವತ್ತು ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಟೈಮ್ ಇದ್ದಾಗ ಹೋಗಿ ದೇವಸ್ಥಾನ ಪೂಜೆ ಮಾಡ್ಕೊಬರ್ತಾಯಿದ್ದೀನಿ. ಟೈಮ್ ಇಲ್ಲ ಆದವಾಗ ಈ ಥರ ಮನೆಯಲ್ಲೇ ನೆನೆಸ್ಕೊಂಡು ಪೂಜೆ ಮಾಡ್ತೀನಿ. ಬಟ್ ಹೋಗಿಲ್ಲ ಅಂದರೂ ಕೂಡ ಮನೆಯಲ್ಲೇ ನೆನೆಸ್ಕೊಂಡು ಪೂಜೆ ಮಾಡ್ತೀನಲ್ಲ, ಅದೊಂದು ದೊಡ್ಡ ಖುಷಿ ಅಂತ. ಹಾಗೆ ಹೂವನ್ನು ಹೊಲ್ಕೊಂಡು ಮತ್ತು ಹೂವೆಲ್ಲ ಕಟ್ಟಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡು ನಾನು ನನ್ನ ಮಗಳೆಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಾಗೆಲ್ಲ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಬರೋ ಟೈಮಲ್ಲಿ ಪ್ರಸಾದನೂ ಸಿಕ್ತು. ಬಟ್ ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತು ಮನೆಗೆ ಬಂದು ರೀಚ್ ಆದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಸಿ ಯು.